ಧರ್ಮಸ್ಥಳಕ್ಕೆ ನಾಳೆ ಬಿಜೆಪಿ ಚಲೋ ಬರ್ತಾ ಇರುವಂಥದ್ದು. ಇವತ್ತೇ ಏನು ರೇಣುಕಾಚಾರ್ಯ ಅವರು ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ಮತ್ತೆ ಇಲ್ಲಿ ದೇವರ ದರ್ಶನ ಪಡೆದು ಇಲ್ಲೇ ಇರುವಂಥ ಅವ್ರನ್ನ ಮಾತಾಡ್ಸೋಣ. ಇವಾಗ ಇವತ್ತು ಬಂದಿದ್ದೀರಿ, ದರ್ಶನ ಪಡೆದಿದ್ದೀರಿ ಅಂದರೆ ನಾಳೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಹೇಗೆ? ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಈ ಕಾಂಗ್ರೆಸ್ಸಿನ ಸರ್ಕಾರ ಇಂದು ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾಗಿ ದಾಳಿ ಮತ್ತು ಅಪಪ್ರಚಾರವನ್ನು ಮಾಡ್ತಿದೆ. ಧರ್ಮಸ್ಥಳ ಭಾಳ ಪವಿತ್ರವಾದ ಕ್ಷೇತ್ರ, ಇದು ಹಿಂದೂಗಳ ಶ್ರದ್ಧಾ ಕೇಂದ್ರ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೇವಸ್ಥಾನಗಳು ಮತ್ತು ಮಠಗಳ ಬಗ್ಗೆ ತಾನೇ ಅಪಪ್ರಚಾರ ಸೃಷ್ಟಿ ಮಾಡ್ತಿದೆ. ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ಸರ್ಕಾರಕ್ಕೆ ಕೇಸರಿ ಕಂಡ್ರೆ ಅಲರ್ಜಿ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಪವಿತ್ರವಾದ ಧರ್ಮಸ್ಥಳ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗಡೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಅಪಪ್ರಚಾರ ಆಗ್ತದೆ. ಯಾವ ಚಿನ್ನಯ್ಯ ಬುರುಡೆ ವ್ಯಕ್ತಿ ಆ ಬುರುಡೆಯನ್ನು ತಂದಾಗ ಇಲ್ಲಿ ಕಾನೂನಾತ್ಮಕವಾಗಿ ಸಮಸ್ಯೆಗಳಿರುತ್ತೆ. ಒಂದು ಬುರುಡೆಯನ್ನು ತರೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಯಾವ ವ್ಯಕ್ತಿ ಬುರುಡೆಯನ್ನು ತಂದ, ಆ ಬುರುಡೆಯನ್ನು ತಂದಾಗ ಆತನ ಮೇಲೆ ಫಸ್ಟ್ ಎಫ್ ಐ ಆರ್ ಹಾಕ್ಬೇಕಾಯ್ತು. 100 ಶವ ಊತಾಕಿದ್ದೆ ಅಂತ ಹೇಳಿದ್ರೆ ಫಸ್ಟ್ ಎಫ್ ಐ ಆರ್ ಹಾಕಿ ಬಂಧಿಸಿ ನಂತರ ತನಿಖೆ ಮಾಡಬೇಕಾಯ್ತು. ಆದರೆ ಆ ವ್ಯಕ್ತಿಯ ಚಾರಿತ್ರ್ಯವನ್ನು ನೋಡದೆ SIT ವಹಿಸಿರಲ್ಲ, ನಾವು ಸ್ವಾಗತ ಮಾಡಿದ್ವಿ. ಆದರೆ SIT ರಚನೆ ಮಾಡಿದ್ದು ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ. ಈ SIT ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅಂತೇಳಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಸುದ್ದಿಯಾಗಿದೆ ಮಾಧ್ಯಮಗಳಲ್ಲಿ. ಇದು ಕೇವಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ, ಅಪಪ್ರಚಾರ ಆಗಿದೆ. ಅದಕ್ಕೋಸ್ಕರ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಈಗಾಗಲೇ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಧರ್ಮದ ಉಳಿವಾಗಿ ಧರ್ಮ ಯುದ್ಧ ಆಗಿದೆ.